ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಜೋಳದ ಹಿಟ್ಟಿನ ವಡೆ. ಇಲ್ಲಿ ನೋಡಿರಿ, ಜೋಳದ ಹಿಟ್ಟಿಂದ ವಡೆ ಮಾಡೋಕ್ಕೆ ನಮ್ಮ ಕಡೆ ಬಂದುಬಿಟ್ಟು ಜೋಳ, ಅಕ್ಕಿ ಮತ್ತು ಎಲ್ಲನೂ ಗೋಧಿ ಎಲ್ಲನೂ ಹಾಕಿಬಿಟ್ಟು ಬೀಸ್ಕೊಂಬರ್ತಾರೆ ಸಪ್ರೇಟಾಗಿ ಅದಕ್ಕಂತ ಹಿಟ್ಟು. ಇಲ್ಲಿ ನೋಡಿರಿ, ಅದೇನು ಇಲ್ದಂಗೆ ನಾ ಬರೀ ಜೋಳದ ಹಿಟ್ಟು ಮತ್ತು ಒಂದು ಸ್ವಲ್ಪ, ಈಗ ಒಂದು 3 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿರಿ ಅಂದರೆ 1 ಕಪ್ನಷ್ಟು ಅಷ್ಟೇ ಜೋಳದ ಹಿಟ್ಟು ಹಾಕ್ಕೋಬೇಕು. ಅಷ್ಟು ಹಾಕ್ಕೊಂಡ್ಬಿಟ್ಟು ಈಗ ನಾವು ಜೋಳದ ಹಿಟ್ಟು ಮಾಡೋಣ. ಭಾಳ ಈಸಿಯಾಗಿರ್ತೈತಿ ಈ ಥರ ಮಾಡಿಕೊಂಡು. ಅದೆಲ್ಲ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಂಬರಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ, ಕಾಳು ಹಾಕ್ಕೊಂಡು ಇದನ್ನು ಬೀಸ್ಕೊಂಬರಕ್ಕೆ ಟೈಮ್ ಇಲ್ಲಪ್ಪ ಅಂತಂದ್ರೆ ಇಷ್ಟಾದರೂ ಮಾಡ್ಕೊಬೋದು. ನೋಡಿರಿ, ಇಲ್ಲಿ ಬಂದುಬಿಟ್ಟು ನಾನು ಖಾರ ಬಂದುಬಿಟ್ಟು ಇಲ್ಲಿ ನೋಡಿರಿ ರುಬ್ಕೊಂಡೇನಿ. ರುಬ್ಬಿದ ಖಾರ ಮೆಣಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ರುಬ್ಬಿಟ್ಕೊಂಡೇನಿ. ಮತ್ತು ಇಲ್ಲಿ ನೋಡಿರಿ, ಇದಕ್ಕೆ ಏನು ಬಂದು ಒಂದು ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ, ಮತ್ತು ಸ್ವಲ್ಪ ಖಾರ. ಇಲ್ಲಿ ನೋಡಿರಿ, ನಾನು 1-2 ಸ್ಪೂನಷ್ಟು ಖಾರ ಹಾಕ್ಕೊಂಡೀನಿ. ಖಾರ ನೋಡಿರಿ, ಭಾಳ ಖಾರ ಇದ್ರೆ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಡ್ರಿ. ನಿಮಗೆ ಎಷ್ಟು ಹೆಂಗೆ ಬೇಕು ಖಾರ, ನಿಮ್ಮ ಮನೆಗೆ ಹೆಂಗೆ ತಿಂತಾರೋ ಅದ್ರ ಮೇಲೆ ಹಾಕ್ಕೊಡ್ರಿ ಖಾರನ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ನಾದ್ಕೊಳ್ಳೋಣ ಹಿಟ್ಟನ್ನ. ಜೋಳದ ಹಿಟ್ಟು ಯಾಕೆ ಜಾಸ್ತಿ ಹಾಕ್ಕೋಬಾರ್ದು ಅಂತಂದ್ರೆ, ಅಂದರೆ ಬೀಸ್ಕೊಂಬರಕ್ಕೆ ಹಾಕ್ತೇವಲ್ಲ ಜೋಳ, ಅವು ಮತ್ತು ಎಲ್ಲ ಕಾಳು ಜೊತೆನೂ ಹಾಕಿರ್ತೀವಿ. ಗೋಧಿ, ಅಕ್ಕಿ ಎಲ್ಲಕ್ಕರ ಜೊತೆ ಹಾಕಿರ್ತೀವಿ. ಅವಾಗ ಅದು ಟೇಸ್ಟ್ ಬರ್ತೈತಿ. ಉದ್ದಿನಬೇಳೆ ಎಲ್ಲನೂ ಹಾಕ್ತಾರೆ ಅದಕ್ಕೆ. ಇಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಯಾಕೆ ಜೋಳದ ಹಿಟ್ಟು ತೊಗೊಂಡೇನಿ ಅಂತಂದ್ರೆ, ಈಗ ಜೋಳದ ಹಿಟ್ಟು ಬರೀ ಹಂಗೆ ಇದ್ರ ನೀರಿನಾಗ, ತಣ್ಣ ನೀರಿನಾಗ ಕಲಿಸ್ಕೊಂಡು ಹಿಟ್ಟೆಲ್ಲ ಒಂಥರ ಪಿಸಿ ಪಿಸಿ ಆಕೈತಿ. ಅದಕ್ಕೆ ಬಂದು ಏನು ಮಾಡಬೇಕು, ಜೋಳದ ಹಿಟ್ಟನ್ನ ಸ್ವಲ್ಪ ತೊಗೋಬೇಕು, ಸ್ವಲ್ಪ ಪ್ರಮಾಣದಾಗ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೋಬೇಕು ರೀ ಅದಕ್ಕೆ. ನಿಮಗೆ ಟೈಮ್ ಇದೆಯಪ್ಪ ಇನ್ನೂ ಜಾಸ್ತಿ ನೆನೆ ಇಟ್ಟು ಇನ್ನೂ ಟೇಸ್ಟ್ ಹಾಕವ್ರಿ ಇವು. ನೆನೆ ಇಡ್ಬೇಕಂದ್ರೆ ರಾತ್ರಿನ ನೀವು ಬೇಕಾದ್ರೆ ಹಿಟ್ಟನ್ನ ನಾದಿಟ್ಕೋಬೇಕು. ಅವ ನಾದಿಟ್ಕೊಂಡ್ರೆ ಇನ್ನೂ ಬಂದು ಟೇಸ್ಟ್ ಹಾಕವು ಇವು ಮೆತ್ತಗೆ. ನಾನು ಬಂದುಬಿಟ್ಟು ಇಲ್ಲಿ ಈಗ ನಾದಿಟ್ಟು ಇನ್ನೂ 1-2 ತಾಸು ಆದಮೇಲೆ ಮಾಡ್ತೀನಿ. ಸ್ವಲ್ಪ ಏನು ಹಿಟ್ಟೇನು ಅದೇನು ನೆನೆಯೋದೇನು ಭಾಳ ತಗೊಂಗಿಲ್ಲ. ಬೇಕಂದ್ರೆ ಆಗ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ತಾಸಾದ್ರೆ ನೆನೆ ಇಡ್ರಿ ಹಿಟ್ಟನ್ನ. ಚೆನ್ನಾಗಿ ಉಬ್ತಾವ ಅಂದ್ರೆ ವಡೆ. ಬಡದೊಡಿ ಅಂತಾರೆ ನಾವು. ಒಂದೊಂದು ಕಡೆ ಒಂದೊಂದು ಹೆಸರನ್ನೇ ಕರೀತಾರೆ. ಈ ಕಡೆ ಜೋಳದ ವಡಿನೂ ಅಂತಾರು, ಬಡದೊಡಿ ಅಂತಾರು. ನೋಡಿ, ಎಷ್ಟು ತೆಳ್ಳಗೆ ನಾದ್ಕೊತೀರಿ ಅಷ್ಟು ಬೇಗ ನೆನಿತೈತಿ ಹಿಟ್ಟು. ಇಲ್ಲಿ ನೋಡಿರಿ, ಇಷ್ಟು ತೆಳ್ಳಗೆ ನಾದ್ಕೋಬೇಕು. ನೋಡಿರಿ ಎಷ್ಟು ತೆಳ್ಳಗಾಗೈತಿ ಹಿಟ್ಟು. ಈಗ ಇದನ್ನು ನೆನೆಯಕ್ಕೆ ಇಟ್ಬಿಡೋಣ. ನೋಡಿ, ಹಿಟ್ಟು ಮಸ್ತ್ ನಾದ್ಕೊಂಡೈತಿ. ಈಗ ಬಂದುಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಮಿರ್ಚಿ ನಾದ್ಕೊರಿ.
ಈ ಬಡದ ಹಿಟ್ಟು ನೋಡಿರಿ, ಬಡದೊಡಿದ ಹಿಟ್ಟು ನಾವು ಹೆಂಗೆ ನಾದ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಕೈತೆ ರೀ, ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಂಥೇಳಿ. ನೋಡಿರಿ, ಸ್ವಲ್ಪ ಕೆಳಗೆ ಏನು ಮಾಡ್ಬೇಕು, ಇವ ಸ್ವಲ್ಪ ಕೆಳಗೆ ನೀರು ಹಚ್ಕೊರಿ. ನೀರು ಹಚ್ಕೊಂಬಿಟ್ಟು ಆಮೇಲೆ ಒಂದು ಸಣ್ಣ ಉಳ್ಳಿ ಹಂಗೆ ಮಾಡ್ಕೊಂಡು ತೊಗೊಂಡು ನೋಡಿ, ನಿಮ್ಗೆ ಯಾವ ಸೈಜ್ ಬೇಕು ನೋಡಿರಿ, ಯಾವ ಸೈಜ್ ತೊಗೋಬೇಕು. ಇಷ್ಟು ತೊಗೊಂಡ್ರೆ ಸಾಕು. ಇದನ್ನೇನು ಇವಾಗ ಇದನ್ನು ತೆಗೆದ್ಬಿಟ್ಟು ಏನು ಮಾಡೋದು, ಎಣ್ಣೆಗೆ ಹಾಕೋಣ ಕರಿಯೋಕೆ. ನೋಡಿರಿ, ಕೆಳಗೆ ನೀರು ಹಾಕ್ಕೊಂಡಿದ್ದಕ್ಕೆ ಸಲೀಸ ಬಿಟ್ಕೊಂಡೈತಂತ. ನೋಡಿರಿ ಹೆಂಗೆ ಹೋಗ್ಬಿಡ್ತಾವೆ. ಅಷ್ಟು ಹಿಂಗೆ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಐತಿದೆ. ಸುಮ್ಮನೆ ಇದನ್ನು ಕಾಳು ಹಾಕಿ, ಅದು ಹೆಲ್ದಿನೇ. ಇನ್ನು ಹಂಗೆ ಹಾಕ್ಕೊಂಡು ಬೀಸ್ಕೊಂಬಂದ್ರೆ ಅವಿನ್ನೂ ನಮಗಿಲ್ಲಪ್ಪ ಟೈಮ್ ಇಲ್ಲ ಅಂತಂದ್ರೆ ಈ ಥರ ಮಾಡ್ಕೋಬೋದು ನೋಡಿರಿ. ಬಡ್ಕೊಳತ್ತೆ ನೋಡಿರಿ, ಬಡದೊಡಿ. ನೀವಿಲ್ಲ ಎಲ್ಲ ಒಂದ್ರಾಗ ತಟ್ಟಿಟ್ಕೊಂಡು ಮಾಡ್ಕೊಯಿಲ್ಲ, ಆಗ ಪಟ ಪಟ ಬಡದು ಹಾಕ್ಕೊಂಡು ಮಾಡ್ಕೋಬೇಕು. ಎಷ್ಟು ಚಂದ ಉಬ್ಬು ಬರ್ತಾವೆ ನೋಡ್ರಿ ಇಲ್ಲಿ. ಹಾಕುವ ಸ್ವಲ್ಪ ಅದನ್ನು ಇದನ್ನು ಮಾಡಿ ಮಡಚ್ತೀರ. ಅದು ಸ್ವಲ್ಪ ಕೆಳಗೆ ನೀರು ಹಚ್ಕೊರಿ. ನೀರು ಹಚ್ಕೊಂಡ್ಬಿಟ್ಟು ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಹೊಡಿ. ಇದೂ ಅಕ್ಕವು
ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಚಟ್ನಿ ಮೊಸರು ಯಾವ್ದು ಜೊತೆ ಆದರೂ ಹಚ್ಕೊಂಡು ತಿನ್ನಿರಿ, ತುಂಬ ಟೇಸ್ಟಿಯಾಗಿರ್ತೈತಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ನೋಡಿ ಪ್ಲೀಸ್ ಹಂಗೆ ಹೋಗ್ಬೇಡ್ರಿ. ಇಲ್ಲ ಚೆನ್ನಾಗಿಲ್ಲ ಅಂತಾರೆ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್.